ನಮಸ್ಕಾರ ಸ್ನೇಹಿತರೆ, AIT ಕ್ರಿಯೇಷನ್ಗೆ ತಮಗೆಲ್ಲರೂ ಮತ್ತೊಮ್ಮೆ ಸ್ವಾಗತ. ವಿಂಡೋಸ್ ಕಾಲಕಾಲಕ್ಕೆ ತನ್ನ ಆಪರೇಟಿಂಗ್ ಸಿಸ್ಟಮ್ನಲ್ಲಿ ಫೀಚರ್ಸ್ ಆ್ಯಡ್ ಮಾಡುವ ಮುಖಾಂತರ ಅಪ್ಡೇಟ್ ಮಾಡ್ತಾ ಇರುತ್ತೆ. ಇದರಿಂದಾಗಿ ವಿಂಡೋಸ್ನ ಅಥವಾ ವಿಂಡೋಸ್ 10ನ ಇವಾಗ ಯಾವ ರೀತಿಯಾಗಿ ನಾವು ಸಿಂಪಲ್ 2 ಸ್ಟೆಪ್ ಮುಖಾಂತರ ಯಾವುದೇ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡ್ದೇನೆ ಆಟೋ ಅಪ್ಡೇಷನ್ನ ಆಫ್ ಮಾಡೋದು ಯಾವ ರೀತಿ ಎಂಬುದನ್ನು 1 by 1 ಸ್ಟೆಪ್ ಮುಖಾಂತರ ನೋಡೋಣ. ಸ್ಟೆಪ್ ನಂಬರ್ 1, ಸರ್ಚ್ ಬಾರಲ್ಲಿ ಸರ್ವಿಸ್ ಅಂತ ಟೈಪ್ ಮಾಡಿ ಕ್ಲಿಕ್ ಕೊಡಿ, ಓಪನ್ ಆಗುತ್ತೆ. ಸೊ ಈ ಲಿಸ್ಟಲ್ಲಿ ವಿಂಡೋ ಅಪ್ಡೇಟ್ ಕ್ಲಿಕ್ ಕೊಡಿ. ಝೂಮ್ ಮಾಡ್ತಾ ಇದ್ದೀನಿ. ವಿಂಡೋ ಅಪ್ಡೇಟ್ ಅಂತ ಇರುತ್ತೆ. ಸೊ ಇದು ಮ್ಯಾನ್ಯುವಲ್ ಅಥವಾ ರನ್ನಿಂಗ್ ಅಥವಾ ಆಟೋ ಅಂತ ಇರುತ್ತೆ. ಸೊ ವಿಂಡೋ ಡಬಲ್ ಕ್ಲಿಕ್ ಕೊಡಿ, ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ವಿಂಡೋ ಅಪ್ಡೇಟ್ ಪ್ರಾಪರ್ಟೀಸಲ್ಲಿ ಮ್ಯಾನ್ಯುವಲಲ್ಲಿರುತ್ತೆ ಅಥವಾ ಆಟೋಮೆಟಿಕ್ ಅಂತ ನಿಮ್ಮ ಸಿಸ್ಟಮಲ್ಲಿ ಇರಬೇಕಾದ್ರೆ ಅದನ್ನು ಡಿಸೇಬಲ್ ಕೊಟ್ಟು ಅಪ್ಲೈ ಕೊಡಿ. ನೆಕ್ಸ್ಟು ರಿಕವರಿ ಮೇಲೆ ಕ್ಲಿಕ್ ಮಾಡಿ, ನೋ ಆ್ಯಕ್ಷನ್ ಅಂತ ಅಂದರೆ ಟೇಕ್ ನೋ ಆ್ಯಕ್ಷನ್ನ ಕ್ಲಿಕ್ ಕೊಡಿ, ಅಪ್ಲೈ ಕೊಟ್ಟು ಓಕೆ ಕೊಡಿ. ಸಿಂಪಲಾಗಿ ಸ್ಟೆಪ್ ನಂಬರ್ 1 ಕಂಪ್ಲೀಟೆಡ್. ಇವಾಗ ಸ್ಟೆಪ್ ನಂಬರ್ 2, ಕೀಬೋರ್ಡಲ್ಲಿ ವಿಂಡೋ ಬಟನ್ ಪ್ಲಸ್ ಆರ್ನ ಕ್ಲಿಕ್ ಮಾಡಿ ರನ್ ಕಮಾಂಡ್ ಓಪನ್ ಆಗುತ್ತೆ. gpedit.msc ಟೈಪ್ ಮಾಡಿ ಓಕೆ ಕೊಡಿ. gpedit.msc ಓಕೆ. ಇವಾಗ ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಸೊ ಇಲ್ಲಿ ಅಡ್ಮಿನಿಸ್ಟ್ರೇಟಿವ್ ಟ್ಯಾಂಪ್ಲೇಟ್ಸ್ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿ, ಲಾಸ್ಟಲ್ಲಿ ವಿಂಡೋ ಕಾಂಪೋನೆಂಟ್ಸ್ ಅಂತಿರುತ್ತೆ, ಕ್ಲಿಕ್ ಮಾಡಿ. ಅಲ್ಲಿ ವಿಂಡೋ ಕಾಂಪೋನೆಂಟ್ಸ್ ಫೋಲ್ಡರ್ಸ್ ಎಲ್ಲ ಓಪನ್ ಆಗ್ತವೆ. ಸೊ ವಿಂಡೋ ಅಪ್ಡೇಟ್ ಫೋಲ್ಡರ್ನ ಓಪನ್ ಮಾಡ್ಕೊಳ್ಳಿ. ವಿಂಡೋ ಅಪ್ಡೇಟ್ ಫೋಲ್ಡರ್ನ ಡಬಲ್ ಕ್ಲಿಕ್ ಮಾಡಿ ಓಪನ್ ಮಾಡಿ. ಇಲ್ಲಿ ಕಾನ್ಫಿಗರ್ ವಿಂಡೋ ಅಪ್ಡೇಟ್ ಅಂತ ಇರುತ್ತೆ. ಕಾನ್ಫಿಗರ್ ಆಟೋಮೆಟಿಕ್ ಅಪ್ಡೇಟ್ಸ್ನ ಡಬಲ್ ಕ್ಲಿಕ್ ಕೊಡಿ. ಡಬಲ್ ಕ್ಲಿಕ್ ಮಾಡಲಿ ನಾವು ಏನು ಚೇಂಜಸ್ ಮಾಡಬೇಕು ಏನೋದು ಲೆಫ್ಟಲ್ಲಿ ಏಬಲ್ ಆಗುತ್ತೆ, ಬಟ್ ಅದು ನಮಗೆ ಯಾವುದೂ ಅವಶ್ಯಕತೆ ಇಲ್ಲ. ಸೊ ಕಾನ್ಫಿಗರ್ ಆಟೋಮೆಟಿಕ್ ಅಪ್ಡೇಟ್ಸ್ ಅಂತಿದೆ, ಅದ್ರ ಮೇಲೆ ಡಬಲ್ ಕ್ಲಿಕ್ ಕೊಡಿ. ಡಿಸೇಬಲ್ ಮಾಡಬೇಕಾಗಿರ್ತಕ್ಕಂಥ ಬಾಕ್ಸ್ ಓಪನ್ ಆಗುತ್ತೆ. ಸೊ ಇಲ್ಲಿ ಡಿಸೇಬಲ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು, ಥರ್ಡ್ ಆಪ್ಷನ್ ಡಿಸೇಬಲ್ಡ್, ಅಪ್ಲೈ ಕೊಡಿ, ಓಕೆ. ಇದು ಸೆಕೆಂಡ್ ಸ್ಟೆಪ್ ಕಂಪ್ಲೀಟ್. ಇಷ್ಟೇ ಸಿಂಪಲ್ಲಾಗಿ 2 ಸ್ಟೆಪ್ನ ನಾವು ಕಂಪ್ಲೀಟ್ ಮಾಡೋ ಮುಖಾಂತರ ವಿಂಡೋ ಆಟೋ ಅಪ್ಡೇಟ್ನ ಆಫ್ ಮಾಡ್ಬೋದು. ಇವಾಗ ಇಲ್ಲಿ ರೀಸ್ಟಾರ್ಟು, ವಿಂಡೋ ಶಟ್ ಡೌನ್ ಮತ್ತು ಸ್ಲೀಪ್ ಆಪ್ಷನ್ ಮಾತ್ರ ಇದೆ. ಅಪ್ಡೇಟ್ ಆ್ಯಂಡ್ ರೀಸ್ಟಾರ್ಟ್ ಆಪ್ಷನ್ ಬರೋದಿಲ್ಲ. ಸೊ ಇದರಿಂದಾಗಿ ನಮ್ಮ ಕಂಪ್ಯೂಟರ್ ಸೇಫ್ ಆಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.